ಸ್ಕಿನ್ನಥಾನ್ ಅಂತೇಳಿ ಒಂದು ಪ್ರೋಗ್ರಾಮನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದು 3,000, 5,000, 10,000 ಮೀಟರ್ಗಳ ಓಟ. ಇದು ಯಾತಕ್ಕೆ ಇದು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ. ಚರ್ಮರೋಗ ಬೇರೆ ಎಲ್ಲ ಕಾಯಿಲೆಗಳಿಗಿಂತ ಭಾಳ ಸುಲಭವಾಗಿ ಟ್ರೀಟ್ ಮಾಡಬಹುದು. ಚರ್ಮದ ರೋಗದಲ್ಲಿ ಮಾರಣಾಂತಿಕ ಕಾಯಿಲೆಗಳಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ಭಾಳಷ್ಟು ಜನರು ನಕಲಿ ವೈದ್ಯರು ಚರ್ಮರೋಗಗಳ ಬಗ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರೇನಾಗುತ್ತೆ, ನಮ್ಮ ಬೇರೆ ಚರ್ಮರೋಗಗಳಿಂದ ವೈದ್ಯರಿಗಿಂತ ಅವರು ಚೀಪಾಗಿ ಟ್ರೀಟ್ ಮಾಡೋಕ್ಕೆ ಹೋಗ್ತಾರೆ. ಜನಗಳು ಅವ್ರ ಹತ್ರ ಆಕರ್ಷಣೆ ಹೊಂದು ಅವ್ರ ಹತ್ರ ಹೋಗ್ತಾರೆ. ಹಾಗೇನಾಗುತ್ತೆ, ಅಲ್ಲಿ ಅವರು ಆ ಟ್ರೀಟ್ಮೆಂಟ್ ಬಗ್ಗೆ ಪರಿಣಿತಿ ಹೊಂದಿಲ್ಲದೆ ಇರೋದ್ರಿಂದ ಅವರು ಅನೇಕ ಹಾನಿಗಳನ್ನು ಪೇಷಂಟ್ಗೆ ಮಾಡ್ತಾರೆ. ಅದನ್ನು ಉಪಯೋಗಿಸುವಂಥ ರೋಗಿಗಳು ಕೂಡ ಅದಕ್ಕೆ ಚರ್ಮರೋಗಗಳ ಅನೇಕ ಕಾಯಿಲೆಗಳು ಉಲ್ಬಣಗೊಂಡು ತೊಂದರೆ ಒಳಪಟ್ಟು ಆಮೇಲೆ ನಮ್ಮಲ್ಲಿ ಬರ್ತಾರೆ. ಹಾಗಾಗಿ ನಕಲಿ ವೈದ್ಯರ ಹಾವಳಿ ಹೆಚ್ಚು ಇರೋದು ಚರ್ಮರೋಗದ ಕಾಯಿಲೆಗಳನ್ನು ಟ್ರೀಟ್ ಮಾಡೋ ಸಂದರ್ಭದಲ್ಲಿ. ನಮ್ಮ ಈ ಅಭಿಯಾನ ಏನಿದೆ, ಈ ಸ್ಕಿನ್ನಥಾನ್ ಅನ್ನೋ ಅಭಿಯಾನ, ಈ ಜನಜಾಗೃತಿ ಮೂಡಿಸಲು, ತಿಳುವಳಿಕೆ ಕೊಡಲು, ಚರ್ಮರೋಗ ತಜ್ಞರೇ ಸರಿಯಾದ ವೈದ್ಯರು, ಇವರಲ್ಲಿ ನೀವು ಕ್ವಾಲಿಫೈಡ್ ಮತ್ತು ವೆರಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಅದನ್ನು ನಮ್ಮ ಅಸೋಸಿಯೇಷನ್ ವೆಬ್ಸೈಟ್ಗಳಲ್ಲೂ ಅವ್ರ ಹೆಸರುಗಳನ್ನು ನೋಡ್ಬೋದು. ಹಾಗೂ ನಾವೆಲ್ಲ ನಮ್ಮ ಕ್ಲಿನಿಕ್ಗಳಲ್ಲಿ ಅಥೆಂಟಿಕೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ಸ್ನ ಹಾಕಿರ್ತೇವೆ. ಅದನ್ನು ನೋಡಿಕೊಂಡು ಜನಗಳು ಅಂಥ ವೈದ್ಯರ ಹತ್ರ ಮಾತ್ರ ಹೋಗಬೇಕು. ನಕಲಿ ವೈದ್ಯರ ಹತ್ರ ಹೋಗಿ ಅವರ ಚರ್ಮದ ಅಂದವನ್ನು ಕೆಡಿಸ್ಕೊಳ್ಬಾರ್ದು, ಕಾಯಿಲೆಗಳನ್ನು ಬರ್ಸ್ಕೊಳ್ಬಾರ್ದು, ಇದ್ದಿರೋ ಕಾಯಿಲೆಯನ್ನು ಬರ್ಸ್ಕೊಂಡು ತೊಂದರೆಗೊಳಪಡಬಾರ್ದು. ಇದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ, ಅನೇಕ ಚರ್ಮರೋಗಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಹಾಗೂ ಅದರಲ್ಲಿರುವಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ. ಫಾರ್ ಎಕ್ಸಾಂಪಲ್, ನಮಗೆ ತೊನ್ನು ರೋಗ ಗೊತ್ತಿದೆ. ತೊನ್ನು ರೋಗದ ಬಗ್ಗೆ ಜನರಲ್ಲಿ ಭಾಳ ಒಂದು ಸೂಪರ್ಸ್ಟಿಷನ್ಸ್ ಇದೆ, ಆಮೇಲೆ ತಪ್ಪು ನಂಬಿಕೆಗಳಿದ್ದಾವೆ. ಅದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಹಾಗೆ ಅದೇ ಸಂದರ್ಭದಲ್ಲಿ ಅನೇಕ ಚರ್ಮರೋಗಗಳ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನು, ಅಧಿಕೃತ ಮಾಹಿತಿಯನ್ನು ಜನರಿಗೆ ಮುಟ್ಟಿಸಲು ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆ ಇವಾಗ ಈ ಒಂದು ನಿಮಗೆ ಗೊತ್ತಿರೋ ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ. ಅದೇ ಥರ ಚರ್ಮ ಮುಟ್ಟದ ವೈದ್ಯನಿಲ್ಲ ಅನ್ನೋದು ಆಗ್ಬಿಟ್ಟಿದೆ. ಸ್ಕಿನ್ ಡಿಸೀಸ್ ಅಂದರೆ ಎಲ್ಲರೂ ಟ್ರೀಟ್ ಮಾಡ್ತಾರೆ, ಎಲ್ಲರೂ ಕೈ ಹಾಕ್ತಾರೆ. ಇದರಿಂದ ಎಷ್ಟು ವ್ಯತಿರಿಕ್ತ ಪರಿಣಾಮಗಳಾಗಿದೆ ಅಂದರೆ, ಈಗ ಪ್ರತಿಯೊಬ್ಬ ಚರ್ಮದ ಡಾಕ್ಟರ್ ಕ್ಲಿನಿಕಲ್ಲಿ ಅಟ್ಲೀಸ್ಟ್ 10ರಿಂದ 12 ಪೇಷಂಟು ಈ ಔಷಧಿಗಳು ಅಬ್ಯೂಸ್ ಮಾಡಿ ಅಥವಾ ಕೆಟ್ಟದಾಗಿ ಟ್ರೀಟ್ಮೆಂಟ್ ಮಾಡಿ ಚರ್ಮನ ಕೆಡಿಸ್ಕೊಂಡು ಅದನ್ನು ರಿಪೇರಿ ಮಾಡಿ ಅಂತ ಬರೋರು ತುಂಬ ಜನ ಬರ್ತಾರೆ ನಮ್ಮ ಹತ್ರ. ಸೊ ಇದನ್ನು ನಾವು ಇಂಡಿವಿಜುವಲ್ ಕ್ಲಿನಿಕಲ್ಲಿ ಬರೋ ಪೇಷಂಟ್ಗೆ ಹೇಳ್ಬೋದು, ಬಟ್ ಜನಜಾಗೃತಿ ಮೂಡಿಸೋದು ಹೇಗೆ? ಇದರಲ್ಲಿ ನಮ್ಮ ವೈದ್ಯಕೀಯ ಸಂಘ ತುಂಬ ಪ್ರಯತ್ನಗಳು ಮಾಡಿದೆ. ಪ್ರಾಬ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಚರ್ಮರಥ ಅಂತ ಒಂದು ಅಭಿಯಾನ ಮಾಡಿ ಇಡೀ ಕರ್ನಾಟಕದಲ್ಲಿ 3 ವರ್ಷ ಸತತವಾಗಿ ಚರ್ಮ ರಥವನ್ನು ಓಡಿಸಿದ್ದೀವಿ. ಒಂದು ಟೆಂಪೋ ಮಾಡಿ ಅದರಲ್ಲಿ ಒಂದು ವಿಡಿಯೋ ಸ್ಕ್ರೀನ್ ಅಳವಡಿಸಿ ಯಾವುದು ತಪ್ಪು, ಯಾವುದು ನಿಜ, ಯಾವ ಕಾಯಿಲೆಗಳು ನಾರ್ಮಲ್ ಆಗಿ ಇರುತ್ತೆ, ಕುಷ್ಠರೋಗದ ಬಗ್ಗೆ, ಫಂಗಸ್ ಇನ್ಫೆಕ್ಷನ್ ಬಗ್ಗೆ, ಸೋರಿಯಾಸಿಸ್ ಬಗ್ಗೆ, ಎಕ್ಸಿಮಾ ಬಗ್ಗೆ ಜನಗಳಿಗೆ ಬಹಳಷ್ಟು ತಿಳುವಳಿಕೆ ಕೊಟ್ಟಿದ್ದೀವಿ. ಅಷ್ಟೆಲ್ಲ ಆದ್ರೂ ಇನ್ನೂ ಅಷ್ಟು ಜಾಗೃತಿ ಮೂಡಿಲ್ಲ ಅನ್ನೋ ಕಾರಣ ಬಂದಾಗ ನಮ್ಮ ಅಸೋಸಿಯೇಷನ್ ಥಿಂಕ್ ಮಾಡಿದ್ದು ಒಂದು ಈವೆಂಟು, ದಟ್ ಈಸ್ ಸ್ಕಿನ್ನಥಾನ್. ಚರ್ಮಕ್ಕೋಸ್ಕರ ಓಡೋವಂಥ ಈವೆಂಟು. ಇದರಲ್ಲಿ ನಮ್ಮ ಮೀಡಿಯಾ ಎಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ದೊಡ್ಡ ಪಬ್ಲಿಸಿಟಿ ಸಿಗುತ್ತೆ, ಚರ್ಮದ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡುತ್ತೆ. ಯಾರು ನಿಜವಾದ ಚರ್ಮರೋಗ ವೈದ್ಯ ತಜ್ಞರು ಅವ್ರ ಹತ್ರ ಮಾತ್ರ ಜನ ಹೋಗ್ತಾರೆ, ಫೇಕ್ ಆಗಿರೋ ಡಾಕ್ಟರ್ಗಳ ಹತ್ರ ಹೋಗಬಾರ್ದು. ಏನನ್ನು ಉಪಯೋಗಿಸ್ಬೇಕು ಚರ್ಮ ಆರೈಕೆಗೆ, ಚರ್ಮಕ್ಕೆ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಸಾಮಾನ್ಯವಾಗಿ ಚರ್ಮದ ಕಾಯಿಲೆಗಳು ಯಾವ್ಯಾವುದು, ಅದನ್ನು ಹೆಂಗೆ ನಿಮ್ಮ ಲೆವೆಲಲ್ಲಿ ಟ್ರೀಟ್ ಮಾಡ್ಕೊಬೋದು, ಯಾವಾಗ ಡಾಕ್ಟ್ರನ್ನ ನೋಡ್ಬೋದು, ಸೆಲ್ಫ್ ಮೆಡಿಕೇಷನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡು ಇದೊಂದು ಸ್ಕಿನ್ನಥಾನ್ ಅನ್ನೋ ಪ್ರೋಗ್ರಾಮ್ನ ಮಾರ್ಚ್ 2ನೇ ತಾರೀಕು HSR ಲೇಔಟಿಂದ ಶುರು ಮಾಡ್ತಿದ್ದೀವಿ. ಈ ಸ್ಕಿನ್ನಥಾನ್ ಅಥವಾ ರನ್ ಫಾರ್ ಸ್ಕಿನ್ ಹೆಲ್ತ್ ಅನ್ನೋ ಅಭಿಯಾನದಲ್ಲಿ ಆ್ಯಕ್ಚುಲಿ ಕರ್ನಾಟಕದಿಂದ ಮತ್ತು ಹೊರ ರಾಜ್ಯದಿಂದ ಕೆಲವು ಡಾಕ್ಟರ್ಗಳು ಮತ್ತು ಸುಮಾರು ರನ್ನರ್ಸ್ ಎಲ್ಲ ಜಾಯಿನ್ ಆಗ್ತಿದ್ದಾರೆ. ಇಲ್ಲಿವರೆಗೂ 5,600 ಹತ್ತತ್ರ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ 1,500ಕ್ಕಿಂತ ಹೆಚ್ಚು ಮಹಿಳಾ ರನ್ನರ್ಸ್ ಇದ್ದಾರೆ. ಮಿಕ್ಕಿದವರೆಲ್ಲ ಮೇಲ್ ರನ್ನರ್ಸು. ಸೊ ಇದು ತುಂಬ ನಮಗೆ ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಪಬ್ಲಿಕ್ ಕಡೆಯಿಂದ ಈ ರನ್ಗೆ ವಿ ಆರ್ ವೆರಿ ಹ್ಯಾಪಿ. ಇದು ನಮಸ್ಕಾರ, ನಾನು ಡಾಕ್ಟರ್ ಮಹೇಶ್ ಕುಮಾರ್ CSR, ಕರ್ನಾಟಕ ಚರ್ಮರೋಗ ಸಂಘದ ಕಾರ್ಯದರ್ಶಿ ಹಾಗೂ ಬೆಂಗಳೂರು ಚರ್ಮರೋಗ ಸಂಘದಲ್ಲೂ ಅಧಿಕೃತವಾಗಿ ಪಾಲ್ಗೊಂಡಿದ್ದೇನೆ. ಸೊ ಈ ಅಭಿಯಾನವನ್ನು
ರನ್ ಫಾರ್ ಸ್ಕಿನ್ ಏಕೆ ಮಾಡ್ತಿದ್ದೇವೆ ಅಂದರೆ, ಈಗ ಸಾಮಾನ್ಯವಾಗಿ ಜನರು ಈಗ ಜ್ವರ ಬಂತು ಏನು ಬಂತು ಹೋಗಿ ಟ್ರೀಟ್ಮೆಂಟ್ ತಗೊಂಡು ದೇ ಫರ್ಗೆಟ್ ಅಂದರೆ ಮರ್ತು ಬಿಡ್ತಾರೆ. ಸೊ ಕಾಮನ್ ಆಗಿ ಸ್ಟಿರಾಯ್ಡ್ ಅಬ್ಯೂಸ್ ಇವೆಲ್ಲ ಮುಖ್ಯ ಉದ್ದೇಶ ಏನಂದರೆ ಜನರಲ್ಲಿ ಜಾಗೃತಿ ಮೂಡಿಸೋದು. ಸೊ ನಿಮ್ಮ ಚರ್ಮ ರೋಗದ ಸಮಸ್ಯೆಗಳಿಗೆ ನುರಿತ ಚರ್ಮರೋಗ ತಜ್ಞರಿಂದಲೇ ಚಿಕಿತ್ಸೆ ಪಡೆಯಬೇಕಂತ ನಾವು ತಿಳಿಸ್ತಿದ್ದೇವೆ. ಸೊ ಮೇನ್ ಥಿಂಗ್ ಇಸ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಮೌಂಟ್. ಈಗ ಸಚ್ಚಿದಾನಂದ್ ಸರ್, ಚಂದ್ರಶೇಖರ್ ಸರ್ ಹೇಳಿದಂತೆ ಜನರಲ್ಲಿ ಜಾಗೃತಿ ಮೂಡಿಸೋದು ನಮ್ಮ ಮುಖ್ಯ ಉದ್ದೇಶ. ಚರ್ಮ ಕಾಯಿಲೆಗಳ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದೆ. ಈಗಾಗಲೇ ನಾನು ಡಾಕ್ಟರ್ ಸಚ್ಚಿದಾನಂದ್ ಸರ್ ಹೇಳ್ದಂಗೆ ತೊಂದು ಬಂತಂದರೆ ಅದು ಯಾವುದೋ ಜನ್ಮದ ಪಾಪ, ಏನೋ ಶಾಪ ಅಂದ್ಕೊಂಡು ಆ ಥರದ್ದೆಲ್ಲ ಅವ್ರನ್ನೆಲ್ಲ ಇದು ಮಾಡೋದು. ಇದೆಲ್ಲದ್ರ ಬಗ್ಗೆ ನಾವು ಎಲ್ಲ ಒಂದು ಅರಿವು ಮೂಡಿಸೋದಕ್ಕೆ ಇದೊಂದು ಪ್ರಯತ್ನ. ನಾವು ಮಾರ್ಚ್ 2ರಂದು ಈ ಥರ ರನ್ ಫಾರ್ ಸ್ಕಿನ್ ಅಂತ ಮಾಡ್ತಾಯಿದ್ದೀವಿ. ಇದರಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದು ಯಶಸ್ವಿಗೊಳಿಸಿ, ಇದೇನೆಂದರೆ ಅವ್ರಿಗೋಸ್ಕರ ಮಾಡ್ತಾ ಇರೋದು. ಅದರಿಂದ ಇದು ಹೆಚ್ಚಿನ ಉಪಯೋಗ ಪಡ್ಕೋಬೇಕು ಅಂತ ಕೇಳ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಸುಜಲಾ ಸಚ್ಚಿದಾನಂದ ಆರಾಧ್ಯ, ಹಾನರಿ ಟ್ರೆಷರರ್ IADVL ಕರ್ನಾಟಕ, ಹಾನರಿ ಸೆಕ್ರೆಟರಿ ಬ್ಯಾಂಗ್ಳೂರ್ ಡರ್ಮಟೋಲಜಿ ಸೊಸೈಟಿ. ಈ ಎರಡು ಅಸೋಸಿಯೇಷನ್ ಸೇರಿ ನಾವು 2 ಮಾರ್ಚ್ಗೆ HSR ಲೇಔಟ್ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂನಲ್ಲಿ ಸ್ಕಿನ್-ಅಥಾನ್, ರನ್ ಫಾರ್ ಸ್ಕಿನ್ ಹೆಲ್ತನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಇದ್ರದ್ದು ಮೇನ್ ಏಮ್ ಏನು ಅಂತಂದರೆ ನಾವು ಜನರಲ್ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅನ್ನೋದನ್ನ ಐಡಿಯಾ ಇರೋದು. ಏನರ ಬಗ್ಗೆ ಅವೇರ್ನೆಸ್ಸು, ಕಾಮನ್ ಸ್ಕಿನ್ ಕಂಡೀಷನ್ಸು. ಈ ಸ್ಕಿನ್ ಕಂಡೀಷನ್ಸಿನ ಸಮಸ್ಯೆಗಳು ಆದಾಗ ಯಾವ ಡಾಕ್ಟರನ್ನು ಭೇಟಿ ಮಾಡಬೇಕು, ಯಾಕೆ ಡರ್ಮಟೋಲಜಿಸ್ಟ್ ಮಾತ್ರ ಫಾಲೋ ಮಾಡಬೇಕು, ಅವ್ರ ಟ್ರೀಟ್ಮೆಂಟ್ ಮಾತ್ರ ಕೇಳಬೇಕು, ವೈ ನಾಟ್ ಇನ್ಫ್ಲುಯೆನ್ಸರ್ಸ್ ಅಥವಾ ಸ್ಕಿನ್ಫ್ಲುಯೆನ್ಸರ್ಸ್ ಮಾತ್ರ ಯಾಕೆ ಕೇಳಬಾರ್ದು, ಕ್ವಾಲಿಫಿಕೇಷನ್ ಏನು ಮ್ಯಾಟ್ರ್ ಆಗುತ್ತೆ. ಡಾಕ್ಟರ್ಸ್ ಆಗಿ ಅಷ್ಟು ವರ್ಷ ಒಂದೇ ಸಬ್ಜೆಕ್ಟ್ ಬಗ್ಗೆ, ಒಂದೇ ಆರ್ಗನ್ ಬಗ್ಗೆ ಅಷ್ಟೊಂದು ಓದಿರ್ತಾರೆ. ಸೊ ಅವ್ರದ್ದು ಎಕ್ಸ್ಪರ್ಟ್ ಒಪಿನಿಯನ್ನಲ್ಲಿ ತುಂಬ ವೇಟೇಜ್ ಇರುತ್ತೆ. ತುಂಬ ಯೋಚನೆ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಹೇಳ್ತಾರೆ, ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಟ್ರೀಟ್ಮೆಂಟ್ ಹೇಳ್ತಾರೆ. ಮೆಡಿಸಿನ್ಸ್ ಕೆಲವೊಮ್ಮೆ ಕಾಸ್ಟ್ಲಿ ಇರಬಹುದು, ಬಟ್ ನಿಮ್ಮ ಸಮಸ್ಯೆಗೆ ಆ ಥರ ಮೆಡಿಸಿನ್ ಬೇಕಾಗಿದ್ದರೆ ಮಾತ್ರ ಅದು ಸಜೆಸ್ಟ್ ಮಾಡ್ತಾರೆ. ಯಾವುದು ಬೇರೆ ಉದ್ದೇಶದಿಂದ ಕಾಸ್ಟ್ಲಿ ಮೆಡಿಸಿನ್ಸ್ ಹೇಳೋದಿಲ್ಲ. ಬಟ್ ಅಫ್ಕೋರ್ಸ್ ವೆರೈಟಿ ಆಪ್ಷನ್ಸ್ ಕೂಡ ಇರ್ತವೆ. ಏನು ಆಪ್ಷನ್ ನಿಮಗೆ ಬೆಸ್ಟ್ ಸೂಟೆಡ್ ಇರುತ್ತೆ, ನಿಮ್ಮ ಸ್ಕಿನ್ ಟೈಪಿಗೆ ಏನು ವರ್ಕೌಟ್ ಆಗುತ್ತೆ, ಮೇನ್ ಟ್ರೀಟ್ಮೆಂಟ್ ಏನು ಬೇಕು, ಪ್ರಿವೆನ್ಷನ್ ಮೆಷರ್ಸ್ ಏನು ಬೇಕು ಎಲ್ಲ ಯೋಚನೆ ಮಾಡಿ ನಿಮಗೆ ಸಜೆಷನ್ಸ್ ಕೊಡೋದು. ಇದು ಅಲ್ಲದೆ ಕ್ವಾಕ್ಸ್ ಅಥವಾ ನಾನ್ ಕ್ವಾಲಿಫೈಡ್ ಡಾಕ್ಟರ್ಸ್ ತುಂಬ ಹೆಚ್ಚು ಹಾಕ್ಕೊಂಡಿದ್ದಾರೆ. ನೀವು ಗಮನಿಸಿದಂತೆಯೇ ಹಲವಾರು ಜಾಗಗಳಲ್ಲಿ ಕಾಸ್ಮೆಟಾಲಜಿಸ್ಟ್, ಏಸ್ಥೆಟಿಕ್ ಫಿಸಿಷಿಯನ್ ಎಂಬ ಕ್ವಾಲಿಫಿಕೇಷನ್ ಕೂಡ ಹಾಕ್ಕೊಂಡು ತುಂಬ ಡಾಕ್ಟರ್ಸ್ ಇರ್ತಾರೆ. ಕೆಲವೊಮ್ಮೆ ಅವ್ರದ್ದು ಡಾಕ್ಟರ್ ಡಿಗ್ರಿನೇ ಆಗಿರೋದಿಲ್ಲ. ಜಸ್ಟ್ ಒಂದು ಕಡೆ ಒಂದು ಫೆಲೋಶಿಪ್ ಕೋರ್ಸ್ ಥರ ಮಾಡ್ಕೊತಾರೆ, ಒಂದು ಸರ್ಟಿಫಿಕೇಟ್ ಕೋರ್ಸ್ ಇಟ್ಕೊತಾರೆ, ಡಾಕ್ಟರ್ ಅಂತ ಕರ್ಕೊತಾರೆ, ಸೆಂಟರ್ ಓಪನ್ ಮಾಡ್ಕೊತಾರೆ, ಟ್ರೀಟ್ಮೆಂಟ್ ನಡೀತಿರುತ್ತೆ. ಸೊ ನೀವು ಹೇಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಯಾರು ಕರೆಕ್ಟ್ ಡಾಕ್ಟರ್ ಅಂತ? MD, DVL, DVD, DNB ಈ ಥರ ಕ್ವಾಲಿಫಿಕೇಷನ್ಸ್ ಇರೋವಂಥ ಡಾಕ್ಟರ್ಸನ್ನು ನೋಡಿ DVL ಡರ್ಮಟಾಲಜಿ, ವೆನೆರಲಾಜಿ, ಲೆಪ್ರೊಲಜಿ ಈ ಸಬ್ಜೆಕ್ಟ್ಸ್ ಮಾಡಿರೋ ಡಾಕ್ಟರ್ಸೇ ನಿಮಗೆ ಕರೆಕ್ಟ್ ಸ್ಕಿನ್ ಡಾಕ್ಟರ್ಸ್ ಆಗುವಂಥದ್ದು. ಇದಲ್ಲದೆ www.iadvl.org ನಮ್ಮದು ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್, ವೆನೆರಾಲಜಿಸ್ಟ್, ಲೆಪ್ರೊಲಜಿಸ್ಟ್ ನಮ್ಮ ಸಂಘದ ವೆಬ್ಸೈಟ್ ಇದು. ಇಲ್ಲಿಗೆ ಹೋದರೆ ನೀವು ಡಾಕ್ಟರ್ ಹೆಸರು ಟೈಪ್ ಮಾಡಿ ಹಾಕಿದ್ರೆ ಅವ್ರ ಸ್ಕಿನ್ ಡಾಕ್ಟರ್ ಹೌದಾ ಅಲ್ವಾ ಅನ್ನೋದು ಕೂಡ ನೀವು ವೆರಿಫೈ ಮಾಡ್ಬೋದು. ಸೇಮ್ ವೇ www.bdsmembers.in ನಮ್ಮದು ಸಿಟಿ ಚಾಪ್ಟರ್ದು ಬ್ಯಾಂಗ್ಳೂರ್ ಡರ್ಮಟೋಲಜಿ ಸೊಸೈಟಿದು ವೆಬ್ಸೈಟು. ಇಲ್ಲೂ ಕೂಡ ನೀವು ಈ ಥರ ಇನ್ಫಾರ್ಮೇಷನ್ ಪಡೆಯಬಹುದು. ಸೊ ಬೇಸಿಕ್ ಐಡಿಯಾ ಏನು, ನಾವು ಹೇಳ್ತಿರೋದೇನು, ನಿಮಗೆ ಎಷ್ಟು ಅವೇರ್ನೆಸ್ ಇರುತ್ತೋ ಅಷ್ಟು ನಿಮಗೆ ತಿಳಿಯೋಕ್ಕೆ ಬರುತ್ತೆ. ಯಾಕೆ ನೀವು ಸ್ಕಿನ್ ಡಾಕ್ಟರ್ಸ್ ಹತ್ರನೇ ಕನ್ಸಲ್ಟೇಷನ್ ಮಾಡಬೇಕು, ನಿಮ್ಮ ಸ್ಕಿನ್ ಬಗ್ಗೆ ಯಾಕೆ ಅಷ್ಟು ಕಾಳಜಿ ತೊಗೊಳ್ಬೇಕು, ಯಾಕೆ ಅಷ್ಟು ನೀವು ಪ್ರಾಮುಖ್ಯತೆ ಕೊಡ್ಕೊತ ಬರಬೇಕು, ಏನು ಪ್ರಾಡಕ್ಟ್ಸ್ ಸರಿ ಹೋಗುತ್ತೆ, ಸರಿ ಹೋಗಲ್ಲ, ಯಾವಾಗ ಉಪಯೋಗಿಸ್ಬೇಕು, ಸ್ಟೀರಾಯ್ಡ್ ಯಾಕೆ ಉಪಯೋಗಿಸ್ಬಾರ್ದು, ಸ್ಟೀರಾಯ್ಡ್ ಯಾವಾಗ ಉಪಯೋಗಿಸ್ಬೇಕಾಗುತ್ತೆ. ನಿಮಗೆ ಸ್ಕಿನ್ ಡಾಕ್ಟರ್ಸೇ ಮೇನ್ ಡಾಕ್ಟರ್ ನಿಮಗೆ ಮಾತ್ರೆ ಥರ ಸ್ಟೀರಾಯ್ಡ್ ಆಗಲಿ, ಕ್ರೀಮ್ ಥರ ಸ್ಟೀರಾಯ್ಡ್ ಆಗಲಿ, ಎಂಥ ಕಂಡೀಷನ್ಸ್ಗೆ ಎಷ್ಟು ದಿನಕ್ಕೆ ಯಾವ ಥರ ಸ್ಟ್ರೆಂತಲ್ಲಿ ಕೊಡಬೇಕು ಅಂತ ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಸೊ ಅದು ನೀವು ಕರೆಕ್ಟಾಗಿ ಪಾಲಿಸಿದ್ರೆ ಪ್ರಾಬ್ಲಮ್ ಇರಲ್ಲ. ಬಟ್ ಬೇಕಾಬಿಟ್ಟು ನಾವೇ ಸ್ವತಃ ಸೆಲ್ಫ್ ಮೆಡಿಕೇಷನ್ ಮಾಡ್ತಾ ಹೋದಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ನಮ್ಮದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಬನ್ನಿ, ಸ್ಕಿನ್-ಅಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಈ ಥರ ಹಲವಾರು ಬೇರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಕಾಮನ್ ಸ್ಕಿನ್ ಕಂಡೀಷನ್ಸ್ ಬಗ್ಗೆ ಕೂಡ ಸುಮಾರಷ್ಟು ನಾವು ಪೋಸ್ಟರ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಂಥ ಸಮಸ್ಯೆಗಳಾದರೆ ಏನು ಮಾಡಬಹುದು, ನೀವು ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ನಿಮಗೆ ಒಂದೆಲ್ಲ ಐಡಿಯಾ ಬರುತ್ತೆ. ಆ್ಯಂಡ್ ಜೊತೆಗೆ ನಾವೊಂದು ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಕ್ಯಾಂಪ್ ಮಾಡ್ತಿದ್ದೀವಿ. ಅಲ್ಲಿ ಬರೋ ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ ಒಂದು ಫ್ರೀಯಾಗಿ ಅಡ್ವೈಸ್ ಕೊಡ್ತಿದ್ದೀವಿ. ಸೊ ಅದನ್ನು ಉಪಯೋಗಿಸ್ಕೊಡಿ. ವಿ ವೆಲ್ಕಮ್ ಯು.